ನಾನೀಗ ಕಾಸರಗೋಡು ಜಿಲ್ಲೆಯ ಸುಪ್ರಸಿದ್ಧ ದೇವಸ್ಥಾನ, ಬಹಳ ಜನಪ್ರಿಯವಾದ ದೇವಸ್ಥಾನ ಅನಂತಪುರ ಕ್ಷೇತ್ರ ಇಲ್ಲಿದ್ದೇನೆ. ಅನಂತಪುರ ಕ್ಷೇತ್ರದ ಇತ್ತೀಚೆಗಿನ ಬಬಿಯನ ಆಗಮನ, ಅದರ ಕುರಿತು ಕೆಲವಷ್ಟು ಮಾಹಿತಿಗಳಿದೆ. ಕ್ಷೇತ್ರದ ಪುರಾಣದ ಬಗ್ಗೆ ಸ್ವಲ್ಪ ಮಾಹಿತಿಗಳಿದೆ. ಈ ವಿಡಿಯೋ ನೋಡಿ, ನಿಮಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ಸಿಗಬಹುದು. ಗಂಗಾಧರ್ ಅವರೇ, ನಮಸ್ಕಾರ. ಈಗಿನ ಈ ಮೊಸಳೆ ಎಷ್ಟೊತ್ತಿಗೆ ಭಕ್ತಾದಿಗಳಿಗೆ ಕಾಣಲಿಕ್ಕೆ ಸಿಗ್ತದೆ? ಒಂದು 5 ಗಂಟೆಗೆ ಕಾಣ್ತದೆ. ಸಂಜೆ 5:30. ಎಷ್ಟು 5:30 ಬಂದರೆ ಒಂದು 6:30 7 ಗಂಟೆವರೆಗೆ ಇರ್ತದೆ. ಮತ್ತೆ ರಾತ್ರಿ ಪೂಜೆಗೆ ಬರ್ತಾರೆ. 7 ಗಂಟೆ ಬಂದರೆ 8 ಗಂಟೆಗೆ ಇರ್ತದೆ. 8 ಗಂಟೆವರೆಗೆ ಇರ್ತದೆ. ಮತ್ತೆ ಒಳಗೆ ಹೋಗ್ತದೆ. ಬೆಳಿಗ್ಗೆ ಹಗಲು ಸಿಗೋದು ಕಡಿಮೆ. ಸಾಯಂಕಾಲ ಮಾತ್ರ. ಇದಕ್ಕೆ ಹೆಸರು ಇದೆ, ಹಳೆ ಹೆಸರು ಬಬಿ ಅಂತೇಳಿ. ಒಂದು 5-6 ತಿಂಗಳಾಯ್ತು. 5-6 ತಿಂಗಳಾಯ್ತು. ಅದು ಹೋಗಿ 2 ವರ್ಷ ಆಯ್ತು. ಹೌದು. ಸಣ್ಣ ಮರಿ ಈಗ ಬಿಸಲ್ಲ ಅದೇ ನೈವೇದ್ಯ ಆಗ್ತಾರೆ ಮಧ್ಯಾಹ್ನ. ನಮಸ್ಕಾರ. ನಮಸ್ಕಾರ. ಲಕ್ಷ್ಮಣ ಹೆಬ್ಬಾರ್, ಅನಂತಪುರ ದೇವಸ್ಥಾನದ ಈ ಒಂದು ಸಮಿತಿಯ ಅಧ್ಯಕ್ಷರು. ಅವರು ಇಲ್ಲಿನ ಮ್ಯಾನೇಜರ್, ಕಾರ್ಯನಿರ್ವಾಹಕರು. ಓಕೆ. ಈ ದೇವಸ್ಥಾನದ ಒಂದು ವಿಶೇಷತೆ ಏನು? ಇಲ್ಲಿ ಏನು ಭಕ್ತಾದಿಗಳು ಯಾವುದನ್ನು ಹುಡುಕಿಕೊಂಡು ಬರ್ತಾರೆ? ಇಲ್ಲಿ ಯಾವ ಸೇವೆ ವಿಶೇಷ? ಸ್ವಲ್ಪ ವಿವರಣೆ ಬೇಕಿತ್ತು. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ಅನಂತಪುರ 3000 ವರ್ಷ ಹಿನ್ನೆಲೆ ಇರುವಂತಹ ಒಂದು ಪುಣ್ಯಸ್ಥಳ ಅನಂತಪುರ. ಮಹಾವಿಷ್ಣು ಅನಂತ ಪದ್ಮನಾಭ ಸ್ವಾಮಿ ಎಂಬುದು ಮಹಾವಿಷ್ಣು ಶಂಖಚಕ್ರ ಅಭಯವರದ ಒಂದು ವಿಶೇಷತೆ ಇಲ್ಲಿಯದು. ಈ ಥರದ ವಿಷ್ಣು ಕ್ಷೇತ್ರ ಲೋಕದಲ್ಲಿ ಅಪರೂಪ. ಎಲ್ಲ ವಿಷ್ಣು ಕ್ಷೇತ್ರಗಳಲ್ಲಿ ಶಂಖಚಕ್ರ ಗದಾ ಪದ್ಮವಾಗಿರ್ತದೆ, ಆದರೆ ಇಲ್ಲಿ ಗದೆ ಮತ್ತು ಪದ್ಮ ಇಲ್ಲ. ಅದೊಂದು ವಿಶೇಷತೆ. ಮಹಾವಿಷ್ಣು 3000 ವರ್ಷ ಹಿನ್ನೆಲೆ ಅಗಸ್ತ್ಯ ಮುನಿಗಳ ಸಂಪ್ರದಾಯ ಪ್ರಕಾರ ಮಾಡಿದಂತಹ ಕಡು ಸರ್ಕದ ಪಾಕದ ವಿಗ್ರಹಗಳು ಇಲ್ಲಿ ಪ್ರತಿಷ್ಠಾಪನಪಟ್ಟಿದೆ. ಈ ವಿಧಾನಗಳೆಲ್ಲ ಪುರಾತನ ಕಾಲದಲ್ಲಿ, ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಋಷಿಮುನಿಗಳ ಸಂಪ್ರದಾಯ ಪ್ರಕಾರ ನಿರ್ಮಾಣ ಮಾಡಿದಂತಹ ವಿಗ್ರಹಗಳು. ಶ್ರೀದೇವಿ, ಭೂದೇವಿ, ಅನಂತ ಪದ್ಮನಾಭ ಸ್ವಾಮಿ, ಹನುಮ, ಗರುಡ, ನಾಗಕರ್ಣಿಕರ ಎಂಬ 7 ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಪಟ್ಟಿದೆ. ಸಾಕ್ಷಾತ್ ವೈಕುಂಠಕ್ಕೆ ಸಮಾನವಾದ ಒಂದು ಕ್ಷೇತ್ರವಾಗಿರುತ್ತದೆ. ಸರೋವರ ಕ್ಷೇತ್ರ, ಸುತ್ತು ನೀರಿನ ಮಧ್ಯದಲ್ಲಿ ಮಹಾವಿಷ್ಣು ಸರೋವರದಲ್ಲಿ ಕುಳಿತ ಸ್ಥಿತಿಯಲ್ಲಿ ಇರುವುದು. ಈ ತಟಾಕದಲ್ಲಿ ಒಂದು ಮೊಸಳೆ, ಬಬ್ಬಿಯ ಎಂಬ ಹೆಸರಿನ ವೆಜಿಟೇರಿಯನ್ ಕ್ರೊಕೊಡೈಲ್, ಸಸ್ಯಾಹಾರಿಯಾದಂಥ ಮೊಸಳೆ ಇಲ್ಲಿ ಪುರಾತನ ಕಾಲದಲ್ಲೇ ಇತ್ತು. ಪುರಾತನ ಕಾಲದಲ್ಲಿ ಒಂದು ಮೊಸಳೆ ಇಲ್ಲಿ ಜೀವಿಸ್ತಾ, ಅದಕ್ಕೆ ಅವತ್ತಿನ ಋಷಿಮುನಿಗಳು ಮತ್ತು ಅರ್ಚಕರು ಇಲ್ಲಿ ನೈವೇದ್ಯವನ್ನು ಕೊಡುತ್ತಾ ಬಾಳ್ತಾ ಇತ್ತು. 1946ರಲ್ಲಿ ಬ್ರಿಟಿಷರ ಸೈನಿಕರು ಇಲ್ಲಿ ಆಕ್ರಮಿಸಿ ಬಬ್ಬಿಯಾ ಅಂತ ಕರೆದು ಮೊಸಳೆಯನ್ನು ಶೂಟ್ ಮಾಡಿ ಕೊಂದಿದ್ದರು. ತದನಂತರ ಇನ್ನೊಂದು ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಯಿತು.
1942ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ಗ್ರಾಮದ ಜನರು ಬೇರೆ ಬೇರೆ ಗ್ರಾಮಕ್ಕೆ ಹೋದವರು ವಾಪಸ್ ಹಿಂತಿರುಗಿ ಬಂದಾಗ ಇನ್ನೊಂದು ಮೊಸಳೆ ಇಲ್ಲಿ ಕಾಣಲಿಸಿತು. ಅದು ಪೂರ್ತಿಯಾಗಿ ಕಳೆದ ವರ್ಷ ಮರಣ ಆಯಿತು. ಮರಣ ಆದಮೇಲೆ ಕೆಲವೇ 2023 ಆಗಸ್ಟ್ ನವೆಂಬರ್ 9ನೇ ತಾರೀಕಿಗೆ ಇನ್ನೊಂದು ಮೊಸಳೆ ಇಲ್ಲಿ ಪ್ರತ್ಯಕ್ಷವಾಯಿತು. ಈಗ ಅದೇ ಹೆಸರನ್ನು ಈ ಮೊಸಳೆಗೆ ಇಟ್ಟಿದ್ದೀವಿ. ಬಬ್ಬಿಯಾ ಎಂದು ಚಿಕ್ಕನ್ನು ಮರಿ ಮೊಸಳೆ ಈಗ ಆವಾಗ ಕಾಣಬಹುದು. ಇದು ಹಲವು ಜನರು ಇದರ ಬಗ್ಗೆ ಮೊಸಳೆ ನೈವೇದ್ಯ ಎಂಬ ಹರಿಕೆಯನ್ನು ಹೊತ್ತು ದೂರ ದೇಶಗಳಿಂದ ಬರ್ತಾ ಇದ್ದಾರೆ. ಮೊಸಳೆ ನೈವೇದ್ಯ ಎಂಬ ಸೇವೆ ಒಬ್ಬರೊಬ್ಬರ ಇಷ್ಟಾರ್ಥ ಈಡೇರಿಸೋಸ್ಕರ ಹರಿಕೆ ಹೇಳ್ತಾರೆ. ಹಲವು ಜನರು ದೂರ ಬೆಂಗಳೂರು, ಮೈಸೂರು, ಕೇರಳ ಕಡೆ, ತಿರುವನಂತಪುರ ಈ ಕಡೆಯಿಂದೆಲ್ಲ ವರ್ಷಕ್ಕೆ ಒಂದು 365 ಮೊಸಳೆ ನೈವೇದ್ಯ ಮಾಡುವವರು ಇದ್ದಾರೆ. ಆ ರೀತಿಯ ಹರಿಕೆಯನ್ನು ಹೊತ್ತು ಅದು ಒಬ್ಬರ ಸಂಕಲ್ಪ ಇಷ್ಟಾರ್ಥ ಈಡೇರಿದ ಕೂಡಲೇ ಪುನಃ ಇಲ್ಲಿಗೆ ಬಂದು ಸೇವೆಯನ್ನು ಒಪ್ಪಿಸ್ತಾರೆ. ಇದೊಂದು ಭಾರಿ ವಿಶೇಷತೆ ಇರುವಂತಹ ಸೇವೆ ಮೊಸಳೆ ನೈವೇದ್ಯ ಎಂಬುದು. ಮತ್ತು ಮಹಾವಿಷ್ಣುವಿಗೆ ಇನ್ನಿತರ ಸೇವೆಗಳು ಇವೆ. ಒಂದು ದಿವಸದ ಪೂಜೆ, ಸರ್ವ ಸೇವೆ, ಮತ್ತು ಸಹಸ್ರನಾಮಾರ್ಚನೆ, ಪುಷ್ಪಾಂಜಲಿ ಮತ್ತು ಇತ್ಯಾದಿ, ಕಾರ್ತಿಕ ಪೂಜೆ, ವಿಶೇಷ ಕಾರ್ತಿಕ ಪೂಜೆ, ಸರ್ವ ಸೇವೆ ಇತ್ಯಾದಿ ಹಲವು ರೀತಿಯ ಸೇವೆಗಳು ಇಲ್ಲಿ 52 ಬಗೆಯ ಸೇವೆಗಳು ಇಲ್ಲಿ ಮಾಡುತ್ತಾರೆ. ಕೆಲವೊಂದು ಸೇವೆಗಳನ್ನು ಮೊದಲಾಗಿ ಬುಕ್ ಮಾಡಬೇಕು. ದೀಪಾಲಂಕಾರ ಕಾರ್ತಿಕ ಪೂಜೆ ಎಂಬುದು ಇದೆ. ಅದು ರಾತ್ರಿ ಮಾತ್ರ ಮಾಡುವಂಥದ್ದು ಅಲಂಕಾರ ಪೂಜೆ ಅಂತ. ಅದು ಭಾರಿ ಚಂದ ನೋಡಲಿಕ್ಕೆ, ಭಾರಿ ವಿಶೇಷತೆ ಇರುವಂತಹ ಒಂದು ಸೇವೆ. ಇದು ಇಲ್ಲಿಂದ ಹತ್ತಿರದ ಟೌನ್ ಕುಂಬ್ಳೆಗೆ ಎಷ್ಟು ದೂರ ಆಗುತ್ತೆ? ಕುಂಬ್ಳೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಕಾಣಬಹುದು. ನಾಯಕಾಪಿನವರೆ ಅಂದರೆ 1 ಕಿಲೋಮೀಟರ್ ದೂರಕ್ಕೆ ಬಸ್ ಸರ್ವಿಸ್ ಇದೆ. ಕುಂಬ್ಳೆಯಿಂದ ಬಜರ್ಕಕ್ಕೆ ಹೋಗುವಂಥ ಬಸ್ಸಿನಲ್ಲಿ ಹತ್ತಿದರೆ ನಾಯಕಾಪಿನಲ್ಲಿ ಇಳಿಬೇಕು. ಅಲ್ಲಿಂದ ಆಟೋ ರಿಕ್ಷಾ ಮಾಡಿ ದೇವಸ್ಥಾನಕ್ಕೆ ಬರ್ಬೋದು, ನಡ್ಕೊಂಡು ಬರ್ಬೋದು. ಹೆಸರೇನಂತ? ದಿನೇಶ್ ರಾವ್. ಎಲ್ಲಿಂದ ಬಂದಿದ್ದೀರಿ? ಮುಂಬೈಯಿಂದ ಬಂದಿದ್ದು. ನೀವು? ಗೀತಾಂಜಲಿ ರಾವ್. ಗೀತಾಂಜಲಿ ರಾವ್ ಅವರ ಸುಪುತ್ರ. ನಂದು ಅಪ್ಪ ಚಿನ್ಮಯ. ಹೇಗಾಯ್ತು ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೇದು. ಹೌದಾ? ಅಂತೂ ನಾವು ಈ ಫಸ್ಟ್ ಟೈಮ್ ಇಲ್ಲಿ ಎಲ್ಲ ಮಂದಿರ ನೋಡ್ಲಿಕ್ಕೆ ಬಂದಿದ್ದು, ಧರ್ಮಸ್ಥಳ ಎಲ್ಲ. ಮತ್ತೆ ಎಲ್ಲ ಕಡೆಯಲ್ಲಿ ನಿಮ್ದು ವ್ಯವಸ್ಥೆ ತುಂಬಾ ಒಳ್ಳೆ ಉಂಟು. ಅಂತೂ ಎಲ್ಲ ಮಂದಿರದಲ್ಲಿ ಪ್ರಸಾದದ ವ್ಯವಸ್ಥೆ ಅದೇ ಸಹ ತುಂಬಾ ಒಳ್ಳೆ ಉಂಟು. ಆದ್ರೆ ಜನ ಇಲ್ಲಿ ಬಂದ್ರೆ ಅವ್ರದ್ದು ಮನ ಎಲ್ಲ ಶಾಂತಿ ಆಗ್ತದೆ. Very positive. Very Very positive. positive. Feel like staying here only. You are originally from Maharashtra. ಮುಂಬೈ, you are ಮಹಾರಾಷ್ಟ್ರ. Mumbaikar. Yes. But I'm behind him. I want to stay here. So you had a very good, very peaceful experience. Very peaceful and very positive. And very Positive. strong. So would you like to come again and again? Yes. Definitely, again. definitely. I'm coming. Bosoms are coming. Like I really like. Okay. Thank you very much. Thank you so much. This is my third time. ಏನು ಹೆಸರೇನು? ನಂದು ಚಿನ್ಮಯ ರಾವ್. ಚಿನ್ಮಯ ರಾವ್. ಇವರ ಪುಳ್ಳಿ. ನಂದು ಅಜ್ಜಿ. ನಿಮ್ಮ ಅಜ್ಜಿ? ಹೌದು, ನಾನು ಅಜ್ಜಿ, ನಂದು ಪುಳ್ಳಿ. ಅಜ್ಜಿ ಪುಳ್ಳಿ. ಸೊ ಖುಷಿ ಆಯ್ತು ಅಲ್ಲಿ? ಏನು? ಹೇಗಾಯ್ತು? ತುಂಬ. ಯಾವ ಕ್ಲಾಸ್ ಕಲಿತಾ ಇರೋದು? ನಾನು 12th. ಇಲ್ಲಿ ಬಾಂಬೆಲಿಯಾ? ಹಾಂ, ಬಾಂಬೆನಲ್ಲಿ. ಕನ್ನಡ ಎಲ್ಲ ಗೊತ್ತುಂಟು ಹಾಗಾದ್ರೆ ನಿಮ್ಗೆ? ಸ್ವಲ್ಪ ಬರ್ತಾರೆ. ಮತ್ತೆ ಮರಾಠಿಯಾ? ಹಾಂ, ಮರಾಠಿ, ಹಿಂದಿ, ಇಂಗ್ಲಿಷ್. ಚಂದ್ರಶೇಖರಿ ಅನಂತಪುರ ಅಂತ ಹೇಳಿ. ನಾನು ಹುಟ್ಟಿ ಬೆಳೆದದೇ ಇಲ್ಲಿ. ಈ ದೇವಸ್ಥಾನದ ಇತಿಹಾಸ ಅಂತ ಹೇಳಿದ್ರೆ 3000 ವರ್ಷಕ್ಕೆ ಮೊದಲು ಬಿಲ್ವಮಂಗಲ ಸ್ವಾಮಿಗಳು ಅಂತೇಳಿ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿ ಮಹಾವಿಷ್ಣುವನ್ನು ಒಲಿಸಿ ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ. ಈ ಪ್ರತಿಷ್ಠೆ ಅಂತ ಹೇಳಿದ್ರೆ ಇದು ಶಿಲೆ ಅಲ್ಲ, ಕೆತ್ತನೆ ಅಲ್ಲ, ಲೋಹ ಅಲ್ಲ, ಕೆಮಿಕಲ್ಸ್ ಇಲ್ಲ, ಕಡುಶಕರ ಯೋಗ ಅಂತ ಹೇಳ್ತಾರೆ. ಕಡುಶಕರ ಯೋಗ ಅಂತ ಹೇಳಿದ್ರೆ 1008 ಸಾಲಿಗ್ರಾಮ ಇಟ್ಟು 108 ಬಗೆಯ ಗಿಡಮೂಲಿಕೆಗಳನ್ನು ತಂದು ಬುದ್ಧಿ ಹುಡಿ ಮಾಡಿ ಲೇಪನವನ್ನು ಮಾಡಿದಂಥ ಮೂರ್ತಿ. ಹಾಗೆ ಬಿಲ್ಲಮಂಗಲ ಸ್ವಾಮಿ ತಪಸ್ಸು ಮಾಡಿ ಮಹಾವಿಷ್ಣುವನ್ನು ಒಲಿಸಿ ದೇವಸ್ಥಾನವನ್ನು ಕಟ್ಟಿ ವೈಕುಂಠದಲ್ಲಿ ನೀರು ಹೇಗೆ ಬೇಕು ಅಂತೇಳಿ ತಪೋಶಕ್ತಿಯಲ್ಲಿ ಮಾಡಿದಂಥ ನೀರು ನೋಡಿದ್ರು. ಈಗ ಲೋಕದಲ್ಲಿ ಸ್ವಾಮಿಗಳೇ ಎಲ್ಲಿ ನೀರಿಲ್ಲದ್ರಿಗೆ
ಒಳ್ಳೆದಾಗಲ್ಲ. ಎಂತ ಮಳೆ ಬಂದರೂ ಈಗ ಇದ್ದಕ್ಕಿಂತ ಮೇಲೆ ಬರಲ್ಲ, ಹಾಗೆ ಬರಲ್ಲ. ಹಾಗೆ ದೇವರನ್ನು ಪ್ರತಿಷ್ಠೆ ಮಾಡಿ ಬಿಲ್ವಮಂಗಲ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂತೆ. ಪೂಜೆ ಮಾಡುವ ಸಮಯದಲ್ಲಿ ಮಹಾವಿಷ್ಣು ಸಣ್ಣ ಮಗುವಿನ ರೂಪದಲ್ಲಿ ಬಂದು ಬಿಲ್ವಮಂಗಲ ಸ್ವಾಮಿಗಳಿಗೆ ಸಹಾಯ ಮಾಡ್ತಾ, ಆಟ ಆಡ್ತಾ, ಲೂಟಿ ಮಾಡ್ತಾ ಇದ್ದಂತೆ. ಹಾಗೆ ಕಾಲಗಳು ಕಳೆಯುವಾಗ ಬಿಲ್ವಮಂಗಲ ಸ್ವಾಮಿಗಳ ಸ್ವಲ್ಪ ಹಾಂಭಾವ ಬಂತು ಅಂತೇಳಿ. ಮನುಷ್ಯನಲ್ಲೂ ನಾನು ದೇವರನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದವ, ಇಲ್ಲಿ ಪ್ರತ್ಯಕ್ಷ ಮಾಡಿದವ ಅಂತ ಹೇಳಿ ಇದನ್ನು ತಿಳಿದು ಮಹಾವಿಷ್ಣು ಏನು ಮಾಡಿದ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಪಾಠ ಕಲಿಸಬೇಕು, ಇಲ್ಲದ್ರೆ ನಾಳೆ ಇಡೀ ಭೂಲೋಕವನ್ನೇ ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಅನ್ನೋ ಮನುಷ್ಯನಲ್ವಾ ಅಂತ ಹೇಳಿ ಬಿಲ್ವಮಂಗಲ ಸ್ವಾಮಿಗಳು ಪೂಜೆ ಮಾಡುವ ಸಮಯದಲ್ಲಿ ತೀರ್ಥ ಇಟ್ಟಿದ್ದಂತೆ ಗುಡಿಯೊಳಗೆ. ಅದಕ್ಕೆ ಹೋಗಿ ಮೂತ್ರ ಮಾಡಿತ್ತು ಮಗುವಿನ ರೂಪದಲ್ಲಿದ್ದ ಮಹಾವಿಷ್ಣು. ಆಗ ಬಿಲ್ವಮಂಗಲ ಸ್ವಾಮಿಗಳಿಗೆ ಕೋಪ ಬಂದಂತೆ, ನೀನೆಲ್ಲ ಅಶುದ್ಧಿ ಮಾಡ್ತಿಯಲ್ಲ, ನೀನೊಮ್ಮೆ ಆ ಕಡೆ ನಿಲ್ಲು ಅಂತೇಳಿ ಎಡದ ಕೈಯ ಬೆನ್ನಿನಲ್ಲಿ ಹೀಗೆ ಹೊಡೆದದಂತೆ ಮಗುವಿಗೆ. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಕ್ಕಳನ್ನು ಈ ಕೈಯ ಬೆನ್ನಿನಲ್ಲಿ ಹೊಡಿಬಾರ್ದು ಅಂತೇಳಿ ಇದೆ. ಹಾಗೆ ಹೊಡೆದಾಕ್ಷಣ ಮಗುವಿನ ರೂಪದಲ್ಲಿದ್ದ ಮಹಾವಿಷ್ಣುವಿಗೆ ಕೋಪ ಬಂತಂತೆ. ನೀನು ನನ್ನನ್ನು ಎಡದ ಕೈಯ ಬೆನ್ನಿನಲ್ಲಿ ಹೊಡೆದಿಯಲ್ಲ, ಇನ್ನು ನೀನು ನನ್ನೊಳಗೆ ಸ್ವಲ್ಪ ಕಷ್ಟಪಟ್ಟು ಬಂದು ಅನಂತ ಕಾಡಿನಲ್ಲಿ ಬಂದು ನೋಡು ತಳಿ ಹೋದದ್ದು ನೋಡಿ. ಈ ಗುಹೆ ಅದಲ್ಲ, ಈ ಗುಹೆ ಹಾಗೆ ಹೋದದ್ದು ಅಂತ. ಅದು ಮೊದಲು ಓಪನ್ ಇತ್ತು, ಕೆಂಪಿನ ಕಲ್ಲು ಇತ್ತಲ್ಲ, ಅಷ್ಟು ದೊಡ್ಡ ಗುಹೆ ಅದು. ಅದಕ್ಕೆ ಒಳಗೆ ಸಣ್ಣ ಬಾವಿ ಇದೆ, ಅಲ್ಲಿಂದ ನೀರು ತಂದು ಅಭಿಷೇಕಕ್ಕೆ ತೆಗೆಯುವುದು ಈಗಲೂ ಹೌದು, ಮೊದಲು ಹೌದು. ಈಗ ಭಕ್ತಾದಿಗಳು ಹೆಚ್ಚಿಗಾದ ಕಾರಣ ಗುಹೆ ನೋಡ್ಲಿಕ್ಕೆ ಎಲ್ಲ ಒಳಗೆ ಹೋಗ್ತಾರೆ. ಹಾಗೆ ಅದನ್ನು ಆ ಬಾವಿಗೆ ಕೈ ಹಾಕಿ ಕಾಲು ಹಾಕಿ ಎಲ್ಲ ಅಶುದ್ಧಿ ಆಗ್ತದೆ ಪ್ರಶ್ನೆ ಕಂಡ ಮೇಲೆ ಈಗ ಗೇಟ್ ಹಾಕಿ ಬಂದು ಮಾಡಿದ್ವಿ. ಈಗ ಬೆಳಿಗ್ಗೆ ಪೂಜೆಗೆ ಹೋಗಿ ನೀರು ತಂದು ಅಭಿಷೇಕಕ್ಕೆ ತೆಗೆದು ಮತ್ತೆ ಕ್ಲೋಸ್ ಮಾಡ್ತಾರೆ ಸ್ವಾಮಿಗಳು. ಹಾಗೆ ದಬ್ಬೆ ಈ ಗುಹೆಯಲ್ಲಿ ಎಲ್ಲಿ ಎಷ್ಟು ಒಳಗೆ ಹೋಗ್ಲಿಕ್ಕೆ ಆಗ್ತದೆ? ಸ್ವಲ್ಪ ಒಂದು 1.5 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗ್ತದೆ. ನೀವು ಹಿಂದೆ ಹೋಗಿದ್ದೀರಾ? ನಾವು ಸಣ್ಣದಿರುವಾಗೆಲ್ಲ ಹೋಗ್ತಾ ಇದ್ದೆವು. ಮತ್ತೆ ಅದು ಹೀಗೆ ಭೂಮಿಯ ಅಡಿಗಾಗಿ ಹೋಗಿ ಅಡಿಯಲ್ಲಿ ಕೆಸರು, ಆಕ್ಸಿಜನ್ ಸಿಗುಲ್ಲ, ಹಾಗೆ ಅದು ಪಡು ಸೈಡಿಗಾಗಿ ಹೋಗ್ತದೆ. ಮತ್ತೆ ಹೋಗಿ ಅದು ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳ್ತಾರೆ. ಹೋಗ್ಲಿಲ್ಲ ಹೇಳ್ತಾರೆ. ಈಗ ತಿರುವನಂತಪುರದ ಅನಂತ ಪದ್ಮನಾಭನಿಗೆ ಕನೆಕ್ಷನ್ ಉಂಟು ಅಂತ ಹೇಳ್ತಾರೆ. ಅವ್ರಿಗೂ ಸಹ ಒಪ್ತಾರೆ ಅದಕ್ಕೆ. ತಿರುವನಂತಪುರದವರು ಸಹ ಮತ್ತೆ ಅದರ ಒಳಗೆ ಬಾವಿ ಉಂಟು, ಸಣ್ಣ ಬಾವಿ. ಇಲ್ಲಿ ಬಾಗಿಲಿನಲ್ಲಿ ಇದೆ ಸಣ್ಣ ಬಾವಿ ಇದೆ, ಸಣ್ಣ ಬಾವಿ, ಒಂದು ಕೊಡಪಾನ ಮುಳುಗುವಷ್ಟಂತ ಸಣ್ಣ ಬಾವಿ. ಅಲ್ಲಿಂದ ನೀರು ತಂದು ಅಭಿಷೇಕಕ್ಕೆ ತೆಗೆದು ಅಭಿಷೇಕ ಮಾಡ್ತೇವೆ. ಅಲ್ಲಿ ಯಾವಾಗಲೂ ನೀರು ಇರ್ತದೆ. ಎಂತ ಬೇಸಿಗೆಗಾಗಲೂ ಕೈಗೆ ತಾಡ್ತಾ ಇರ್ತದೆ ನೀರು. ಈಗ ಎಂತ ಬೇಸಿಗೆಗಾಗಲೂ ಮೇಲೆ. ಈಗ ಇಲ್ಲಿ ಬಬ್ಬಿಯ ಹೋದ ಮೇಲೆ ಬೇರೆ ಈಗ ಒಂದು ಸಣ್ಣ ಬಬ್ಬಿಯ ಬಂದಿದ್ದಾನೆ, 8-9 ತಿಂಗಳಾಯ್ತು. ಇದು ಮೊದಲಿನ ಬಬ್ಬಿಯ ಹೋದ್ದು 2022ನೇ ಇಸವಿಗೆ. ಅದು ತೀರಿ ಹೋಗಿ 1 ವರ್ಷ ಕಳಿಬೇಕಾದ್ರೆ ಒಂದು ಸಣ್ಣ ಮೊಸಳೆ ಉದ್ಭವ ಆಗಿದೆ. ಈಗ ಅದು ಮೊದಲಿನ ಮೊಸಳೆಯಷ್ಟು ಮನುಷ್ಯನ ಹತ್ರ ಪರಿಚಯ ಆಗಲಿಲ್ಲ, ಸಣ್ಣದಲ್ವಾ, ಚಿಕ್ಕದು. ಈಗ ಪರಿಚಯ ಆಗಬೇಕತ್ತೆ. ಸಂಜೆ ಹೊತ್ತಲ್ಲ ನೀರಿನಲ್ಲಿ ಬಂದು ಇಲ್ಲಿ ದೇವಸ್ಥಾನದ ಕಾಣ್ತಾರೆ, ಬೆಳಿಗ್ಗೆ ಸಂಜೆ ಹೊತ್ತಲ್ಲಿ ಕಾಣ್ತಾರೆ. ಈಗ ಪ್ರಸಾದದಲ್ಲಿ ಗುಹೆ ಕೆಳಗೆ ಇಳಿದು ಗುಹೆ ಹತ್ತಿರ ಕೊಡುವುದು. ಆಚೆ ಕಡೆ ಇದೆ ಗುಹೆ, ಆಚೆ ಕಡೆ ಇದೆ. ಇಲ್ಲಿಂದ ಅಲ್ಲ, ಅಲ್ಲಿ ಹೋಗ್ಬೇಕು, ಅಲ್ಲಿ ಮೇಲಿಂದ ಅಲ್ಲಿ ಆ ಕಡೆ. ಸೊ ಈಗಲೂ ಕಾಂಡಿಗೆ ಸಿಗ್ತದೆ ನಮಗೆ. ನಾವೆಲ್ಲ ತಗೊಂಡು ಹೋಗ್ತೇವೆ. ಎಲ್ಲಿಂದ ಸಣ್ಣ ಮಗ ಇಷ್ಟ ಉಂಟು. ಎಲ್ಲಿಂದ ಬಂದದ್ದು ಅಂತ ಯಾರಿಗೆ ಗೊತ್ತು. ಒಂದು ದಿವಸ ಒಂದು ಶುಭೋದಯಕ್ಕೆ ಬೆಳಿಗ್ಗೆ ಕಾಣಿಸುತ್ತಿದ್ದೇನೆ. ಆದರೆ ಬಬ್ಬಿನ ಒಂದು ಸ್ಮಾರಕ ಇದು ಉಂಟು, ಅದು ಅಲ್ಲಿ ಮೇಲೆ ಇದೆ. ಈಗ ಇದೆ ಅಲ್ಲ, ಒಂದು ಪ್ರದೇಶಕ್ಕೆ ಬಬ್ಬಿಯ ನಗರ ಅಂತ ಹೆಸರು ಹಾಕಿ. ಅದು ಅವಾಗ ಇದು ತೀಗಿ ಹೋದ ಮೇಲೆ ಅಲ್ಲಿ ಹೆಸರಿಟ್ಟದ್ದು, ರೋಡಿಗೆ ಹೆಸರಿಟ್ಟದ್ದು. ಜನರು ಪಂಚಾಯತ್ ಅಲ್ಲ ಪಬ್ಲಿಕ್ ಊರಿನವರು, ಪಂಚಾಯತ್ನವರಲ್ಲ, ಪಬ್ಲಿಕ್ ಅದರ ನೆನಪಿಗೆ ಬೇಕಾಗಿ ಹೆಸರು. ಪೂಜೆಗೆ ಆಯ್ತು. ನಮಸ್ಕಾರ, ಥ್ಯಾಂಕ್ ಯು. കുഞ്ഞിനെ രൂപത്തിലുള്ള ഭഗവാൻ എന്ത് ചെയ്തുകൊണ്ടാല് ഇവന്ന് ലേശം പാഠം പഠിപ്പിക്കണം. ഇല്ലെങ്കിൽ നാളെ ഈ ഭൂലോകനെ ഞാൻ സൃഷ്ടിയാക്കിയതാണെന്ന് പറയൂ. മനുഷ്യനല്ലേ പറഞ്ഞു. ബില്ലമംഗല പൂജ ചെയ്യുന്ന സമയത്ത് കിണ്ടിൽ തീർത്ഥം വെച്ചിട്ടുണ്ടാകും ശ്രീകോലത്തുള്ളിൽ, അമ്പലത്തിൻ്റെ ഉള്ളിൽ. അതിന് പോയിട്ട് മൂത്രം വയ്ക്കും ഈ കുട്ടിയുടെ രൂപത്തിൻ്റെ ഭഗവാൻ, കുഞ്ഞിയുടെ രൂപത്തിലുള്ള ഭഗവാൻ. അപ്പോൾ ബില്ലമംഗലത്തിന് ദ്വേഷം വന്നു. നീ എല്ലാം അശുദ്ധി ചെയ്യുന്നുണ്ടല്ലോ, നീ ഒന്ന് അങ്ങോട്ട് നിൽക്കുന്നു, ഇടത്തെ കൊണ്ടുകൊണ്ട് ഇങ്ങനെ കുഞ്ഞിനെ തള്ളിയതാണ്. ഇപ്പോഴും നമ്മളെ ഹിന്ദു സമ്പ്രദായം പോലെ കുഞ്ഞോളെ ഇങ്ങനെ തള്ളാൻ പാടില്ല എന്നുണ്ട്. കൊണ്ടുകൊണ്ട് തള്ളാൻ പാടില്ല എന്ന്. നിനക്ക് കുഞ്ഞാകുമ്പോൾ നീ തള്ളല്ല, അത് ആ ചേച്ചിമാർ തള്ളിപ്പോകും. കുഞ്ഞായിട്ടാകുമ്പോൾ എടാ അവിടെ ഉള്ളിൽ പണിയെടുക്കുമ്പോൾ കുഞ്ഞോ പണിയിട്ട് ശല്യം ചെയ്യുമ്പോൾ നീ ഒന്നങ്ങോട്ട് നിൽക്ക് ചെയ്തു. അങ്ങനെ തള്ളിക്കാതെ കുഞ്ഞിയുടെ രൂപത്തിലെ ഭഗവാന് ദ്വേഷം വന്നു.
ഓ നീ എന്നെ കൊണ്ടുകൊണ്ട് തള്ളിയല്ലോ എന്ന് നീ എന്നെ കാണാൻ ഞാൻ അനന്തങ്കാടിൽ വന്നിട്ട് കണ്ടോ എന്ന് പറഞ്ഞിട്ട് പോയ വയ്യാന്ന് ഈ പോയി ചോദിച്ചിട്ട് ഭഗവാൻ പോയതെന്ന് പോകുമ്പോൾ പോയി വാക്ക് വാങ്ങിയിരുന്നു ഭഗവാൻ പോയെങ്കിൽ അങ്ങനെ പോയിട്ടില്ല ഞാൻ കുഞ്ഞായിട്ട് എപ്പോഴും ഇവിടെ ഉണ്ടാവും ഭക്തന്മാർ വന്ന് ഭക്തി കൊണ്ട് പ്രാർത്ഥിച്ചാൽ ഞാൻ അവർക്ക് ഞാൻ അവരുടെ മനസ്സിൻ്റെ ഇഷ്ടമായിട്ട് ഞാൻ സാധിച്ചു കൊടുക്കുമെന്ന് പോകുമ്പോൾ പറഞ്ഞിട്ട് പോയിന്ന് ഭഗവാൻ അങ്ങനെ അതിലെ പോയിന്ന് പിന്നെ ഒരു സംഭവം പറഞ്ഞു ഞാൻ കുഞ്ഞായിട്ട് എപ്പോഴും ഇവിടെ ഉണ്ടാവും കളിച്ചുകൊണ്ടോ ഭക്തന്മാർ സന്താനമില്ലാത്തവർ വന്ന് ഭക്തി കൊണ്ട് പ്രാർത്ഥിച്ചാൽ സന്താന ഭാഗ്യം ഞാൻ എടുത്ത് കൊടുക്കുമെന്ന് അങ്ങനെ അപ്പോഴാണ് ബില്ലുമംഗലത്തിന് ജ്ഞാനോദയമായി അഹങ്കാരമൊക്കെ പോയി എവിടെ അനന്തങ്കാട് അന്വേഷിച്ചുകൊണ്ട് പോകുമ്പോൾ ഇന്ന് തിരുവനന്തപുരം എന്ന് പറയുന്ന സ്ഥലം അന്ന് അനന്തങ്കാട് സ്വല്പം പാമ്പേ ഇല്ല കാടാണെന്ന് അവിടെ ആദിശേഷൻ്റെ മുകളിൽ കരുതിയിട്ടുണ്ട് ഭഗവാൻ അങ്ങനെ അവിടെ പ്രതിഷ്ഠ ചെയ്തു അങ്ങനെ ആദ്യ സ്ഥലമാണ് ഇത് പത്മനാഭൻ്റെ അങ്ങനെ അതിൽ പോയതാണ് ഭഗവാൻ മനസ്സിലായോ കുറേ നേരമായി പറഞ്ഞു കൊടുത്തു ഞാൻ കുറേ കൊടുത്തു അല്ല മനസ്സിലാക്കില്ല ശരിയായ ದೇವರ ನೋಡ್ಲೇ ಇಲ್ಲ ಸರಿಯಾಗಿ ಅಲ್ಲ ಆಯ್ಕೊಂಡು ಈಚೆ ಹೊಡೆ ಅಲ್ಲ ಪುನಃ ಹೋದ್ರೆ ಆತಲ್ಲಿ ಬಾಗಿಲು ಕ್ಲಾಸ್ ಮಾಡ್ತಾವ ಇದರ ಚೀಟಿ ತಗೊಳ್ಳಿ ಪ್ರಸಾದದ್ದು ಪ್ರಸಾದದ್ದು ಏನು ನಿಮಗೆ ಇಲ್ಲಿಗೆ ಯಾರು ನೆಂಟರಿದ್ದಾರೆ? ಹೌದು ಇದ್ದಾರೆ. ನಂದು ಅತ್ತೆದು ಅಕ್ಕದು ಮಗಳದು ಮನೆ ಉಂಟು. ಫೋಟೋ ಕಳಿಸಿದ್ದೆ. ನೀವು ಪ್ರತಿ ವರ್ಷ ಬರ್ತೀರಾ? ನಾನೀಗ 3 ವರ್ಷ ಆಯ್ತು ಬಂದು ಬರ್ತೇನೆ. ಹೌದಾ? ಬೇರೆ ಯಾರು ಬಂದಿದ್ದಾರೆ ನಿಮ್ಮ ಒಟ್ಟಿಗೆ? ಅವರೇ ನಮ್ಮದು ಅತ್ತೆದು ಅಕ್ಕದು ಮಗಳು, ಮಗಳದು ಮಗ ಅಂತೂ ನಾವು ಬಂದಿದ್ದೀವಿ. ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದರೆ ಭೇಟಿ ಕೊಡಲೇಬೇಕಂತ ಉಪದೇವರುಗಳ ಗುಡಿಗಳಿದೆ. ವನಶಾಸ್ತ್ರ, ರಕ್ತೇಶ್ವರ ಸನ್ನಿಧಿ, ಮಹಿಷಮರ್ದಿನಿ ಗುಡಿ, ಇಲ್ಲಿಗೂ ಭಕ್ತಾದಿಗಳು ಭೇಟಿ ಕೊಡ್ಬೋದು.
ಆಯುರ್ವೇದಿಕ್ ಇದು ಉಂಟಾ? ಪದ್ಮನಾಭ ಸ್ವಾಮಿ ದೇವಸ್ಥಾನ ತಿರುವನಂತಪುರ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅನಂತಪುರ ಈ ಏನು ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ, ಏನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಪುರಾತನ ಕಾಲ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಲೋಕದಲ್ಲಿ ರಾಜರ ಆಡಳಿತ ಇತ್ತು. ಇಲ್ಲಿ ಕುಂಬ್ಳೆ ರಾಜಾವು, ಮಾಯಪಾಡಿ ರಾಜಾವು, ಕೆಲವು ರಾಜಮನೆತನದವರು ಈ ದೇವಸ್ಥಾನವನ್ನು ಆಡಳಿತ ಮಾಡ್ತಾಯಿದ್ರು. ರಾಜ ಮನೆತನದ ನಂತರ ಕೆಲವು ತರವಾಡು ಮನೆಗಳು, ಈರ್ನಿರಾಯರು ಮತ್ತು ಶ್ರೀಕೃಷ್ಣಯ್ಯ ಇವರು, ಅವರ ಶಂಕರನಾರಾಯಣಯ್ಯ ಅವರು ಸಹ ಆಡಳಿತ ಮಾಡ್ತಾಯಿದ್ರು. ಇದಕ್ಕಿಂತ ಮೊದಲು ರಾಜಮನೆತನ, ಈ ರಾಜಮನೆತನದಲ್ಲಿ ತಿರುವನಂತಪುರದ ರಾಜರು ಮತ್ತು ಇಲ್ಲಿನ ಆಡಳಿತ ಇವರು ಸೇರಿ ಈ ದೇವಸ್ಥಾನದ ಖರ್ಚಿಗೋಸ್ಕರ ಉಂಬಳಿಯಾಗಿ ಅಲ್ಲಿಂದ ಹಣವನ್ನು ಕಳಿಸ್ತಾಯಿದ್ರು. ತಿಂಗಳಿಗೊಂದು ಸಲ ಬೇಕಾದಂಥ ಖರ್ಚಿಗೆ ಅಲ್ಲಿಂದ ಉಂಬಳಿ ಬರ್ತಾಯಿತ್ತು. ಅದು ಏನೋ ಹಲವು ರೀತಿಯ ಮೂಲಸ್ಥಾನ ಇದು ಅಂತ ಅವರು ನಂಬಿಕೊಂಡು ಇಲ್ಲಿ ಹಲವು ಸೇವೆಗಳನ್ನು ಮಾಡ್ತಾಯಿದ್ರು. ತಿರುವನಂತಪುರದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕಿದ್ದರೆ ಪ್ರಥಮವಾಗಿ ಈ ಮೂಲಸ್ಥಾನಕ್ಕೆ ಒಂದು ಸೇವೆಯ ಕಾಣಿಕೆಯನ್ನು ಕೊಟ್ಟು ಅಲ್ಲಿ ಆರಂಭ ಮಾಡ್ತಾಯಿದ್ರು. ಇತ್ತೀಚೆಗೆ ನೋಡಿ ಅಲ್ಲಿ ಚಿನ್ನಾಭರಣ ಸಿಕ್ಕಿತು, ಮತ್ತು ಅಷ್ಟಮಂಗಲ ಪ್ರಶ್ನೆ ಆಯಿತು, ಇತ್ಯಾದಿ ಕಾರ್ಯಕ್ರಮಗಳು ಆಗುವಾಗ ಅವರು ಇಲ್ಲಿಗೆ ಬಂದು ಸೇವೆಯನ್ನು ಮಾಡಿಸಿ ಒಂದು ಹೊತ್ತು ಧ್ಯಾನವನ್ನು ಮಾಡಿಸಿ ಹೋಗ್ತಾರೆ. ಅದು ಅವರು ಅಲ್ಲಿನ ರಾಣಿ ಲಕ್ಷ್ಮೀಬಾಯಿ ಎಂಬವರು ಈಗಿನವರು, ಅವರು ಆವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರ ದರ್ಶನ ಮಾಡಿ ಸೇವೆ ಮಾಡಿ ಹೋಗ್ತಾರೆ. ಅದೇ ರೀತಿ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತಾದರೆ ಅವರ ಪರವಾಗಿ ಬೇರೆ ಜನ ಬರ್ತಾರೆ. ನೋಡಿ, ಒಂದು ಡಬ್ಬಿ ಎಣ್ಣೆ ಕಳೆದ ತಿಂಗಳು ಬಂದಿತ್ತು ಇಲ್ಲಿಗೆ. ದೇವರಿಗೆ ದೀಪಕ್ಕೋಸ್ಕರ ಒಂದು ಡಬ್ಬಿ ಎಳ್ಳೆಣ್ಣೆಯನ್ನು ತಿರುವನಂತಪುರದಿಂದ ಇಲ್ಲಿ ಬಂದು ಕೊಟ್ಟಿದ್ದಾರೆ. ಅಂದರೆ ಅವರ ಪರವಾಗಿ ಇನ್ನೊಬ್ಬರು ಇಲ್ಲಿ ಸೇವೆ ಮಾಡ್ತಾರೆ. ರಾಣಿಯವರು ಇತ್ತೀಚೆಗೆ ಬಂದಿದ್ದಾರೆ. ಇತ್ತೀಚೆಗೆ ನೋಡಿ, ಬೇರೆ ಅವರ ಉಡುಪಿಯಲ್ಲಿ ಮತ್ತು ಕೆಲವು ಸ್ಥಳಗಳಲ್ಲಿ, ಕೊಲ್ಲೂರಲ್ಲಿ ಅವರ ಸಂಬಂಧಿಕರಿರ್ತಾರೆ. ಅಲ್ಲಿ ಬರುವಾಗ ಇಲ್ಲಿಗೆ ಬಂದು ಹೋಗ್ತಾರೆ. ಒಂದು ಭಾರಿ ವಿಶೇಷತೆ. ಧನ್ಯವಾದ. ಊಟ ಆಯಿತು. ಸಾಧಾರಣ ಎಷ್ಟು ಜನ ಇರ್ತಾರೆ ಮಧ್ಯಾಹ್ನಕ್ಕೆ? ಒಂದು ಸಾಧಾರಣ 200 ಜನ. ಮೊನ್ನೆಲ್ಲ ರಜಾ ದಿವಸ 500 ಜನ, ಸಂಡೆ ಎಲ್ಲ 500 ಜನ ಎಲ್ಲ ಆಗ್ತದೆ. 500. ಮಧ್ಯಾಹ್ನ ಜಾಸ್ತಿಯಾ ರಾತ್ರಿ ಜಾಸ್ತಿಯಾ ಜನ? ರಾತ್ರಿ ಊಟ ಇಲ್ಲ. ರಾತ್ರಿ ಜನ ಹೇಗುಂಟ, ಆದ ಕಾರಣ ರಾತ್ರಿ ಹೇಗುಂಟ, ಮಧ್ಯಾಹ್ನಕ್ಕೆ ಮಾತ್ರ. ಇಷ್ಟೇ ಐಟಮ್ಸ್ ಇದೆ: ಉಪ್ಪಿನಕಾಯಿ, ಪಲ್ಯ, ಅನ್ನ, ಸಾರು, ಸಾಂಬಾರು, ಪಾಯಸ, ಯಾವುದು ಇಷ್ಟೇ ಐಟಮ್ಸ್ ಇದೆ. ನಾನು ಅನಂತಪುರ ಕ್ಷೇತ್ರದ ಸಮೀಪ ಇದ್ದೇನೆ. ಇಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿದ್ದಂಥ ಬಬ್ಬಿಯ ಮೊಸಳೆ ಒಂದು ನೆನಪು, ಅದು 1-2 ವರ್ಷ ಹಿಂದೆ ತೀರಿ ಹೋಗಿದೆ. ಅದರ ನೆನಪು ಎಷ್ಟು ಗಾಢವಾಗಿದೆ ಅಂತ ಹೇಳಿದರೆ, ಈ ಊರಿನ ಮಹನೀಯರು ಅವರ ಒಂದು ರೋಡಿಗೆ ಬಬಿಯ ನಗರ ಅಂತ ಇಟ್ಟಿದ್ದಾರೆ. ಬಹಳಷ್ಟು ಆ ಒಂದು ಗಾಢವಾದ ನೆನಪು ಅದು ಇರಲಿ, ಚಿರಕಾಲ ಉಳಿಬೇಕು ಅಂತೇಳಿ ಒಂದು ಇದು ಮಾಡಿದ್ದಾರೆ, ಹೆಸರಿಟ್ಟಿದ್ದಾರೆ. ಸ್ವಾಮಿ, ಇದು ಯಾವಾಗ ಹೇಗೆ ಹೆಸರಿಟ್ಟದ್ದು? ಒಂದೂವರೆ ವರ್ಷ ಆಯಿತು ಮೊಸಳೆ ತೀರೋಗಿ. ಹೌದಾ? ಮತ್ತೆ ಒಂದು ವರ್ಷ ಒಂದು ಮೊಸಳೆ ಬಂದಿದೆ ನಮಗೆ. ಅದು ಹೇಗೆ ಬಂದಂತ ದೇವರಿಗೆ ನಮಗೆ ಗೊತ್ತು. ನಾವು ಕಂಡದಲ್ಲ, ಕಾಂಜಗಳಿಂದ ಆಚೆ ಇದ್ದವರು ಕಂಡು ಅದನ್ನು ನಾವು ತೋರಿಸಿ, ನಾವು ಅದನ್ನು ನೋಡಿ ಮತ್ತೆ ಅದಕ್ಕೆ ಅವರಿಗೆ ಸನ್ಮಾನ ಎಲ್ಲ ಮಾಡಿ ಅವರಿಗೆ ನಾವು ಬಿಟ್ಟಿದ್ದೇವೆ. ಮತ್ತು ಮೊದಲಿಗೆ ಒಂದು ಹೆಸರು ಭವ್ಯ ಅಂತೆ, ಮೊದಲನ ಹೆಸರನ್ನ ಭವ್ಯ ಅಂತೆ ಮೊದಲು ಇಟ್ಟಿದ್ದು. ಇದು ಯಾರು ಈಗೊಂದು ಹೆಸರು ಇಡ್ಬೋದು ಅಂತೆಲ್ಲ ಐಡಿಯಾ ಮಾಡಿ? ಅದು ನಮ್ಮ ಕಮಿಟಿಯವರ ತೀರ್ಮಾನವಾಗಿ, ನಮ್ಮ ದೇವಸ್ಥಾನದ ತಂತ್ರಿಯವರು ತೀರ್ಮಾನ ಮಾಡಿ ಇಲ್ಲಿ ಒಂದು ಹಾಗೆ ಈ ನಗರ ಅಂತ ಹೆಸರು ಇಟ್ಟು ನಗರ ಅಂತ ನಮ್ಮ ಈ ಊರಿನ ಜನಗಳು ನಮ್ಮೊಂದು ಭವ್ಯಗೆ ಒಂದು ಹೆಸರು ಬೇಕಲ್ಲ. ನಮ್ಮ ಭವ್ಯ ತೀರೋಗಿದಲ್ಲ, ಕಷ್ಟ ಬಹಳ ಮೊದಲನೇ ಇದ್ದ ಭವ್ಯ ಅಲ್ಲ. ಹಾಗೆ ಕಾರಣ ಅದೇ ಹೆಸರು ನಾವು ನಮ್ಮ ಇದಕ್ಕೆ ಇಟ್ಟು. ಏನು ನಿಮ್ಮ ಹೆಸರೇನು? ನಾರಾಯಣ ಅಂತ ನನ್ನ ಹೆಸರು. ನಾವು ಇಲ್ಲಿ ಅನಂತಪುರ ಕಮಿಟಿಯಲ್ಲಿದ್ದೇವೆ. ಕಮಿಟಿಯಲ್ಲಿ ಅಲ್ಲಿ ಕೆಳಗೆ ಅನಂತಪುರದಿಂದ ಸ್ವಲ್ಪ 1 ಕಿಲೋಮೀಟರ್ ಕೆಳಗೆ ನಮ್ಮ ಮನೆ. ಸರಿ, ನಮಸ್ಕಾರ. ಏನು ನಿಮ್ಮ ಹೆಸರೇನು? ಚಂದ್ರಾವತಿ. ನನ್ನ ಅಂಗಡಿ ಹೆಸರು ಬಬ್ಬಿ ಸ್ಟೋರ್ ಅಂತ ಹೇಳಿ. ನಾನು ಸಣ್ಣ ಅಂಗಡಿ ಇಟ್ಟಿದ್ದೇನೆ. ಇಲ್ಲಿ ತುಳಸಿ ಮತ್ತೆ ಎಣ್ಣೆ, ಒದಳು ಇದೆಲ್ಲ ಮಾಡ್ತೇನೆ. ದೇವರ ಪೂಜೆಗೆ ಬೇಕಾದ ಸಾಮಾನೆಲ್ಲ ಇಲ್ಲಿ ಮಾಡ್ತೇನೆ ನಾನು. ಬಬ್ಬಿಯ ತೀರಿ ಹೋದ್ಮೇಲೆ ಇದೊಂದು ಅದರ ನೆನಪಿಗೆ ನೆನಪಿಗೆ ಬೇಕಾಗಿ ನಾನು ಈ ಅಂಗಡಿ ಇಟ್ಟದ್ದು.
ಹೌದಾ ಬಬ್ಬಿಯನ ನಿಮ್ಮ ಹೆಸರಿಗೆ ಚಂದ್ರಾವತಿ ಸರಿ. ಚಂದ್ರಾವತಿ ಅಂತ. ನೋಡಿ ಬೋರ್ಡ್ನಲ್ಲಿ ತುಳು ಲಿಪಿಯಲ್ಲಿ ಇದೆ, ಇಂಗ್ಲೀಷ್ನಲ್ಲಿದೆ. ತುಳು ಲಿಪಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಲ್ಯ ಅಂತ ಬರ್ತದೆ, ದೇವಸ್ಥಾನಕ್ಕೆ ದೇವಲ್ಯ ಅಂತ ಬರ್ತದೆ.